ಅವೇರ್ನೆಸ್ ತಹಶೀಲ್ದಾರ್ಗೂ ನಾನು ಹೇಳ್ತಾ ಇದ್ದೇನೆ, ಇನ್ನು ಮೇಲೆ ನೀವು ದಾಖಲೆಗೆ ನಮ್ಮ ಕಚೇರಿಗೆ ಬರಬೇಡಿ ಅಂತ ಹೇಳಿ. ಸ್ವಲ್ಪ ಬೋಲ್ಡ್ ಸ್ಟೇಟ್ಮೆಂಟ್ ಮಾಡಿದ್ರೆ ಜನಕ್ಕೆ ಏನಪ್ಪಾ ಇವ್ರು ಹಿಂಗೆ ಹೇಳ್ತಾವ್ರೆ, ನಮ್ಮ ಕಚೇರಿಗೆ ಬರಬೇಡಿ ಅಂತ ಹೇಳ್ತಾ ಇದಾರೆ ಅಂತ ಆವಾಗ ಸ್ವಲ್ಪ ಜನ ಗಮನ ಕೊಟ್ಟು ನೋಡ್ತಾರೆ. ದಾಖಲೆ ಬೇಕಾ, ನಮ್ಮ ಕಚೇರಿಗೆ ಬರಬೇಡಿ, ನಿಮ್ ಮನೆಯಲ್ಲೇ ಕೂತ್ಕೊಂಡು ಅಪ್ಲೈ ಮಾಡಿ, ಆನ್ಲೈನ್ ಅಲ್ಲೇ ನಿಮ್ಗೆ ದಾಖಲೆ ಕೊಡ್ತೇವೆ. ಅವೇರ್ನೆಸ್ ಮಾಡಿ ಸ್ವಲ್ಪ ದಯವಿಟ್ಟು, ಆವಾಗ ಜನ ನಿಮ್ಗೂ ಹೆಲ್ಪ್ ಆಗುತ್ತೆ. ಇದು ಅನಗ ಜನ ಬರೋದು ಅಲ್ಲಿ ಸುಮ್ಮನೆ ನಿಮ್ಗೆ ಏನಾಗುತ್ತೆ, ಯಾರಿಗೆ ಆಗ್ಲಿ ಜನ ತುಂಬಿಕೊಂಡ್ರೆ ಫ್ರೀ ಆಗಿ ಕೆಲಸ ಮಾಡಕ್ಕೆ ಆಗೋದಿಲ್ಲ. ಅವರು ರೆಕಾರ್ಡ್ ತಗೊಳಕ್ ಬಂದವರು ನಿಮ್ಮ ತಹಶೀಲ್ದಾರ್ ಕಚೇರಿ ಒಳಗಡೆ ಬರ್ತಾರೆ, ಏನೋ ನೀವು ಕಂಡ್ರಿ ಅಂತ ಏನೋ ಒಂದು ಕೇಳ್ತಾರೆ. ನಿಮ್ಗೆ ಕೆಲಸ ಮಾಡ್ಬೇಕಾ, ಜನಕ್ಕೆ ಉತ್ತರ ಕೊಡ್ಬೇಕಾ, ನಿಮ್ಗೂ ತಲೆ ಕೆಟ್ಟು ಕೆಲಸದ ಒತ್ತಡದಲ್ಲಿ ಅವ್ರಿಗೇನಾದ್ರೂ ನೀವು ರ್ಯಾಶ್ ಆಗಿ ರಿಯಾಕ್ಟ್ ಮಾಡಿದ್ರೆ ತಹಶೀಲ್ದಾರ್ ಹಂಗೆ ಹಿಂಗೆ ಅಂತ ಮಾತಾಡ್ತಾರೆ. ಯಾಕೆ ಬೇಕು ಈ ಜನ ಒತ್ತಡ? ಯಾವಾಗ ಅವ್ರಿಗೆ ನಾವು ನೇರವಾಗಿ ಫೆಸಿಲಿಟೇಟ್ ಮಾಡಬಹುದು, ಅದಕ್ಕೆ ಅವೇರ್ನೆಸ್ ಪ್ರೋಗ್ರಾಮ್ ಮಾಡಿ ದಯವಿಟ್ಟು ಎಲ್ಲರೂ.